ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅಂಬಿಕಾ. ಇವತ್ತು ಮಂಗಳವಾರ ಸಂಜೆಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 2 ವೀಕ್ಸಿಂದ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಆಫೀಸಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇವಾಗ ಇಯರ್ ಎಂಡ್ ಇದೆಯಲ್ಲ, ಹಾಗಾಗಿ ಆ ವಿಡಿಯೋ ಮಾಡೋದಕ್ಕೂ ಕೂಡ ಟೈಮೇ ಇರಲಿಲ್ಲ. ಕಿಚನ್ ನೋಡ್ತಿರ್ಬೋದು ಎಷ್ಟೊಂದು ಮೆಸ್ಸಿ ಆಗಿದೆ ಅಂತ. ಕ್ಲೀನಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊಳೋದಕ್ಕೂ ಕೂಡ ಟೈಮ್ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಈ ಗ್ಯಾಸ್ ಸ್ಟವ್ ಒಂದು ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿದೆ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕುಕ್ನ ಮಾಡ್ಕೋಬೇಕು. ನಮ್ಮಲ್ಲಿರುವಂಥ ಈ ಗ್ಯಾಸ್ ಸ್ಟವ್ ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಸ್ವಲ್ಪ ಏನಾದರೂ ಮೆಸ್ಸಿ ಆಯಿತು ಅಂದರೆ ಅದು ಹಾಗೆ ಕಾಣಿಸ್ತಿರುತ್ತೆ. ಹಾಗಾಗಿ ಇದನ್ನು ಒಂದು 3 ಡೇಸಿಗೆ ಒಂದ್ಸತಿ ಏನಾದರೂ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂತಂದರೆ ಬೇಗನೆ ತುಂಬಾ ಮೆಸ್ಸಿ ಆಗಿಬಿಡುತ್ತೆ. ಬೇಗ ಕ್ಲೀನ್ ಮಾಡ್ಕೊಳೋದಕ್ಕೂ ಕೂಡ ಇದು ಸ್ವಲ್ಪ ಆಗೋದಿಲ್ಲ. ನನಗೆ ವರ್ಕ್ ಜಾಸ್ತಿ ಇರೋದ್ರಿಂದ ಹತ್ತತ್ರ ಇದು ಒಂದು 25 ಡೇಸ್ವರೆಗೂ ಇದನ್ನು ನಾನು ಕ್ಲೀನ್ ಮಾಡಿಕೊಂಡೇ ಇಲ್ಲ. ಹಾಗಾಗಿ ಈ ಥರ ಕಾಣಿಸ್ತಿದೆ. ಇವಾಗ ಇದು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ. ಬೆಳಿಗ್ಗೆ ಆಫೀಸ್ ಹೋಗೋಕ್ಕಿಂತ ಮುಂಚೆನೇ ಈ ಮಡಿಕೆಗಳೆಲ್ಲ ವಾಶ್ ಮಾಡಿ ಇಟ್ಟೋಗ್ಬಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಬಿಸಿಲಲ್ಲಿ ಒಣಸಿಟ್ಕೊಂಡ್ರೆ ನಾವು ಅಡುಗೆ ಮಾಡಿದಾಗ ಈ ಕುಕ್ಕಿಂಗ್ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಅದು ಯಾವುದೂ ಕೂಡ ಇರೋದಿಲ್ಲ, ನೀಟಾಗಿ ಕ್ಲಿಯರ್ ಆಗುತ್ತೆ. ಸ್ವಲ್ಪ ವಾಶ್ ಮಾಡಿ ಬಿಸಿಲಲ್ಲಿ ಒಣಸಿಟ್ಕೋಬೇಕು. ಆವಾಗ ನಮಗೆ ಮಡಿಕೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಇವಾಗ ಅದು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಅದನ್ನು ಕೂಡ ಎತ್ತಿಟ್ಕೋಬೇಕು. ಇಲ್ಲಿ ನೋಡ್ತಿರ್ಬೋದು ಆಯಿಲ್ ಬಾಟಲ್ಸ್ ಎಲ್ಲ ಎಷ್ಟು ಆಯಿಲ್ದೆಲ್ಲ ಒಂಥರ ಆಗಿದೆ ಅಂತ, ಸ್ವಲ್ಪ ಗಲೀಜಾಗಿರೋ ಥರನೇ ಅನಿಸ್ತಿದೆ. ಕ್ಲೀನೇ ಮಾಡಿಲ್ಲ, ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು. ಕ್ಲೀನ್ ಮಾಡಿಲ್ಲ ಅಂತೇಳಿ ಇದಕ್ಕೆ ಆಯಿಲ್ ಕೂಡ ಆಗಿಟ್ಟಿರಲಿಲ್ಲ. ಆಚೆಯಿಂದ ಆಯಿಲ್ ತೊಗೊಂಡು ಬಂದಾಗ ಈ ಬಾಟಲ್ಸಲ್ಲಿ ಇರುತ್ತೆ ನೋಡಿ, ಅದೇ ಬಾಟಲ್ಸೇ ಯೂಸ್ ಮಾಡಿಕೊಂಡು ಅದರಿಂದನೇ ಬಳಸ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಫ್ರೀಯಾಗಿದ್ದೆ ಅಂತೇಳಿ ಎಲ್ಲನೂ ಕೂಡ ಇಲ್ಲಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ ತುಂಬ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋಬೋದು. ಈ ಬಾಟಲ್ ಎಷ್ಟು ಈಸಿಯಾಗಿ ವಾಶ್ ಮಾಡ್ಕೋಬೋದು ಗೊತ್ತಾ? ಏನಿಲ್ಲ, ಇದಕ್ಕೆ ನಾವು ಊಟ ಮಾಡೋವಂಥ ರೈಸ್ ಇರುತ್ತಲ್ವ, ಅದೇ ಅಕ್ಕಿನ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ಇದಕ್ಕೆ ನಾವು ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಇದರಲ್ಲಿ ಬಿಟ್ಬಿಟ್ರೆ ಅದರಲ್ಲಿರುವಂಥ ಈ ಆಯಿಲ್ ಜಿಡ್ಡಿನಂಶ ಏನೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ಅಕ್ಕಿ ಅಬ್ಸರ್ವೇಷನ್ ಮಾಡ್ಕೊಂಡಿರುತ್ತೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಇದಾಯಿತು. ತುಂಬಾ ಈಸಿ, ಇದು ಬೇಗ ಕ್ಲೀನ್ ಆಗುತ್ತೆ. ನೋಡೋದಕ್ಕೂ ಕೂಡ ತುಂಬ ಹೊಸ ಬಾಟಲ್ಸ್ ಥರ ಅಂತ ಅನ್ನಿಸ್ತಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸತಿ ಟ್ರೈ ಮಾಡಿ. ಕೆಲವೊಬ್ಬರು ಈ ವಿನೆಗರು, ನಿಂಬೆಹಣ್ಣು ಇದೆಲ್ಲ ಹಾಕಿ ವಾಶ್ ಮಾಡ್ಕೋತಾರೆ. ಅದಕ್ಕಿಂತ ಇದು ಬೆಸ್ಟ್ ಈಸಿ ವೇ ಅಂತ ಹೇಳ್ಬೋದು. ಬೇಗ ಕೂಡ ಕ್ಲೀನ್ ಆಗುತ್ತೆ ಮತ್ತು ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಇದು ನನಗೆ ನನ್ನ ಅಕ್ಕ ಹೇಳಿಕೊಟ್ಟಿದ್ರು, ಆವಾಗಿಂದ ನಾನು ಇದೇ ರೀತಿಯಾಗಿ ಮಾಡ್ತೀನಿ, ಬೇಗನೆ ಕ್ಲೀನ್ ಆಗುತ್ತೆ ಅಂತೇಳಿ ಅಷ್ಟೇ. ಈ ಥರ ಅಕ್ಕಿನ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದಾದಮೇಲೆ ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ. ಇದರಲ್ಲಿ ಮೇಲಿರುತ್ತಲ್ಲ ಬಾಟಲ್ಸ್ ಕ್ಯಾಪ್ಗಳೆಲ್ಲ ಇರುತ್ತಲ್ಲ, ಅದನ್ನು ಸ್ವಲ್ಪ ಈ ಉಗುರು ಬೆಚ್ಚಗಿರುವಷ್ಟು ನೀರಲ್ಲಿ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಬ್ರಷ್ ಹಾಕಿ ಉಜ್ಜಿಬಿಟ್ರೆ ಅದು ಕೂಡ ಬೇಗ ಕ್ಲಿಯರಾಗಿ ಹೋಗ್ಬಿಡುತ್ತೆ. ತುಂಬ ನೀರು ಬಿಸಿ ಆಗಬಾರ್ದು, ಜಸ್ಟ್ ಉಗುರು ಬೆಚ್ಚಗಿರುವಂಥ ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಜಿಡ್ಡಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ನಮ್ಗೆ ಯಾವ್ದು ಬೇಕೋ ಆ ಲಿಕ್ವಿಡ್ನ ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದು ಕೂಡ ಬೇಗನೆ ಕ್ಲೀನಾಗಿ ಹೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಕ್ಲೀನ್ ಮಾಡ್ಕೋಬೋದು.
ನೀವು ಈ ಆಯಿಲ್ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಯಾವ್ದಾದ್ರು ಒಂದು ಕಾಟನ್ ಟೈಪ್ ಫ್ಯಾಬ್ರಿಕ್ಕು ಅಥವಾ ಈ ಕಿಚನ್ ಟವಲ್ಸ್ಗಳೆಲ್ಲ ಇರ್ತಾವಲ್ವ, ಆ ರೀತಿಯಾಗಿ ಯಾವ್ದಾದ್ರು ಒಂದು ಬಳಸ್ಕೊಳ್ಳಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಈ ಬಾಟಲ್ಸ್ಗಳು ತುಂಬಾ ಜಾರುತ್ತೆ, ಬೇಗ ಒಡೆದೋಗುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ಹೇಗಿದ್ರು ಈ ಕಿಚನ್ ಟವಲ್ ವಾಶ್ ಮಾಡ್ಕೋಬೇಕಿತ್ತು, ಹಾಗಾಗಿ ಅದನ್ನೇ ಇಲ್ಲಿ ಬಳಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಂತ, ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನಿಮ್ಗೆ ಅಷ್ಟೊಂದಾಗಿ ಟೈಮ್ ಕೂಡ ಬೇಕಾಗಿಲ್ಲ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಹೊಸ ಬಾಟಲ್ ಥರನೇ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಅಕ್ಕಿಯಿಂದ ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೋದು. ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಹೇಗಂತ ಅನ್ನಿಸ್ತಂತೇಳಿ ಕಾಮೆಂಟ್ ಮಾಡಿ. ಇವಾಗ ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ಎತ್ತಿಟ್ಬಿಟ್ಟಿದ್ದೆ, ಅದರಲ್ಲಿರುವಂಥ ನೀರೆಲ್ಲ ಆಚೆ ಹೋಗಲಿ ಅಂತೇಳಿ. ಇವಾಗ ಈ ಬಾಟಲ್ಲು ಕರೆಕ್ಟಾಗಿ ಅರ್ಧ ಲೀಟ್ರಷ್ಟು ಆಯಿಲ್ನ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ 1 ಲೀಟ್ರಷ್ಟು ಆಯಿಲ್ನ ತೊಗೊಂಡು ಬರ್ತೀನಿ. 2 ಬಾಟಲ್ಸಿಗೂ ಅರ್ಧರ್ಧ ಲೀಟ್ರ್ ಅಂದರೆ ಸಾಕಾಗತ್ತೆ ಅಂತೇಳಿ ನಾನು ತುಂಬ ಆಯಿಲ್ನ ತೊಗೊಂಬಂದು ಏನು ಎತ್ತಿಟ್ಕೊಂಡಿರಲ್ಲ, ನಮಗೆ ಬೇಕಾದಾಗ ಹೋಗಿ ತೊಗೊಂಡು ಬರ್ತೀನಿ. ಆ ಥರ ನಾವು ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ ಆಯಿಲು, ಹಾಗಾಗಿ ಜಾಸ್ತಿ ಎಲ್ಲ ತೊಗೊಂಬಂದೇನು ನಾನು ಇಟ್ಕೊಳೋದಕ್ಕೆ ಹೋಗೋದಿಲ್ಲ. ನಮ್ಮನೇಲಿ 1-1.5 ಲೀಟ್ರ್ ಆಯಿಲ್ ಆದರೆ 1 ಮಂತಿಗೆ ಸಾಕಾಗಿಬಿಡುತ್ತೆ. ನಾವಿರೋದ್ರು ಇಬ್ಬರೇ ಇರೋದ್ರಿಂದ, ಮತ್ತು ನಾವು ಈ ಡೀಪ್ ಫ್ರೈ ಮಾಡುವಂಥದ್ದು ಯಾವುದು ಕೂಡ ನಾನು ಮಾಡೋದಿಲ್ಲ. ಅಂದರೆ ಈ ಬಜ್ಜಿ ಬೋಂಡ ಈ ಥರದ್ದು ಯಾವುದು ಕೂಡ ಜಾಸ್ತಿ ಮಾಡೋದಿಲ್ಲ. ಮಾಡ್ತೀನಿ ಬಟ್ ಜಾಸ್ತಿ ಮಾಡೋದಿಲ್ಲ. ಯಾರಾದರೂ ರಿಲೇಟಿವ್ ಬಂದಾಗ ಆ ಥರ ಇದ್ದಾಗ ಮಾತ್ರ ಮಾಡ್ತೀವಿ. ನಾವಿಬ್ಬರೇ ಇದ್ದಾಗ ನಾವು ಜಾಸ್ತಿ ಮಾಡೋದು ತುಂಬಾ ಕಡಿಮೆ. ನಮ್ಮಿಬ್ಬರಿಗೂ ಕೂಡ ಆಯಿಲ್ ಫುಡ್ಡು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅಂದರೆ ನನ್ನ ಹಸ್ಬೆಂಡಿಗಾಗಿರ್ಬೋದು ಅಥವಾ ನನಗಾಗಿರ್ಬೋದು, ಆಯಿಲ್ ಫುಡ್ ಅಂತಂದರೆ ನಮಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೇಲಿ ಆಯಿಲ್ ಸ್ವಲ್ಪ ತುಂಬಾ ಕಡಿಮೆ ಖರ್ಚಾಗತ್ತೆ. ನಿಮ್ಮ ಮನೆಗಳಲ್ಲೆಲ್ಲ ಆಯಿಲೆಲ್ಲ ಎಷ್ಟು ಖರ್ಚಾಗತ್ತೆ ಅಂತೇಳಿ ಕಾಮೆಂಟ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಶಿವಪೂಜೆ ಕೂಡ ಮುಗಿಸ್ಕೊಂಡೆ. ಅಕ್ಕಿ ಕೂಡ ಖಾಲಿಯಾಗಿತ್ತು, ಹಾಗಾಗಿ ಬರುವಾಗಲೇ ಆಫೀಸಿಂದ ಅಕ್ಕಿನೂ ಕೂಡ ತೊಗೊಂಡು ಬಂದಿದ್ದೆ. ನಾನಿಲ್ಲಿ 5 ಕೆ ಜಿಯಷ್ಟು ಅಕ್ಕಿನ ತೊಗೊಂಡು ಬಂದಿದ್ದೀನಿ. ಸಲಿ 4 ಕೆ ಜಿಯಷ್ಟು ತೊಗೊಂಡು ಬರ್ತಿದ್ದೆ. ಈ ಬಾಕ್ಸ್ಗೆ 4 ಕೆ ಜಿ ಅಂದರೆ ಕರೆಕ್ಟಾಗಿ ಸಾಕಾಗತ್ತೆ. ಬಟ್ ಈ ಸತಿ 1 ಕೆ ಜಿ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಅದನ್ನು ಹಾಗೆ ಕವರಲ್ಲಿ ಎತ್ತಿಟ್ಕೋಬೇಕು. ಅದಾದಮೇಲೆ ಆ ಕವರಲ್ಲಿ ಇರೋದನ್ನೇ ಖಾಲಿ ಮಾಡಬೇಕು. ಅದಾದಮೇಲೆ ಬಾಕ್ಸಲ್ಲಿ ಇರುವಂಥದ್ದನ್ನ ಖಾಲಿ ಮಾಡೋಣ ಅಂತೇಳಿ. ಯಾಕಂದರೆ ಅದು 4 ಕೆ ಜಿ ಅಷ್ಟೇ ಹಿಡಿಯುತ್ತೆ. ನಾನಿವತ್ತು ಈ ಸತಿ 5 ಕೆ ಜಿಯಷ್ಟು ತೊಗೊಂಡು ಬಂದುಬಿಟ್ಟೆ. ನಾನು ಮರದ್ದು ತೊಗೊಂಡು ಬಂದುಬಿಟ್ಟೆ 5 ಕೆ ಜಿಯಷ್ಟು. ಸತಿ ನಾನು ಕರೆಕ್ಟಾಗಿ 4 ಕೆ ಜಿನೇ ತೊಗೊಂಡು ಬರ್ತೀನಿ. ಆವಾಗ ಬಾಕ್ಸಿಗೆ ಕರೆಕ್ಟಾಗಿ 4 ಕೆ ಜಿ ಹಿಡಿಸುತ್ತೆ. ಹಾಗಾಗಿ ನಾವು ಯೂಸ್ ಮಾಡುವಂಥ ಅಕ್ಕಿ ಬಂದು ಇದು ಕೆಂಪು ಅಕ್ಕಿ, ಅಂದರೆ ಬ್ರೌನ್ ರೈಸ್ ಅಂತ ಏನು ಕರೀತಾರೆ ನೋಡಿ, ಆ ರೈಸ್ನ ಬಳಸ್ತೀವಿ. ಟಿಫನ್ ಏನೆಲ್ಲ ಮಾಡ್ತೀವಿ ಅಂತಂದರೆ ನಾರ್ಮಲಾಗಿ ಸಣ್ಣ ಅಕ್ಕಿ ಇರುತ್ತಲ್ಲ, ಅದನ್ನು ಕೂಡ ತೊಗೊಂಡು ಬಂದಿರ್ತೀನಿ. ಬಟ್ ಅದು ಕಡಿಮೆನ ತೊಗೊಂಡು ಬಂದಿರ್ತೀನಿ, ಜಾಸ್ತಿ ಅದನ್ನು ಕೂಡ ಬಳಸೋದಿಲ್ಲ. ಈಗ ಒಂದೊಂದು ಸತಿ ಅದರಲ್ಲಿ ಈ ಟಿಫನ್ ಎಲ್ಲ ಮಾಡಿದಾಗ ಅದನ್ನು ಬಳಸ್ತೀನಿ, ಇಲ್ಲ ಅಂತಂದರೆ ಇದನ್ನೇ ಬಳಸ್ಕೊತೀನಿ. ಹೇಗಾಗುತ್ತೆ ಹಾಗೆ, ನಮಗೆ ಅದೇ ರೈಸ್ ಬೇಕಂತೇನಿಲ್ಲ. ಹಾಗಾಗಿ ಈ ಕಡೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಇವತ್ತು ಸಿಂಪಲ್ಲಾಗಿ ವೈಟ್ ರೈಸ್ನ ಮಾಡಿಕೊಂಡು ಈ ರಾಜ್ಮಾ ಇರುತ್ತಲ್ವ ಅದರಿಂದ ಕರಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಈ ಕರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ಈ ವಿಡಿಯೋದಲ್ಲಿ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನಾನಿವತ್ತು ಅಂದ್ಕೊಂಡಿದ್ದು ಗೀ ರೈಸ್ನ ಮಾಡಿ ಈ ರಾಜ್ಮಾ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಗೀ ರೈಸ್ ಬೇಡ, ವೈಟ್ ರೈಸೇ ಮಾಡಿಬಿಡೋಣ ಅಂತೇಳಿ ವೈಟ್ ರೈಸ್ನ ಮಾಡಿಕೊಂಡು ಅದೇ ರಾಜ್ಮಾ ಕರಿನ ವೈಟ್ ರೈಸ್ ಜೊತೆ ತಿನ್ನೋಣ ಅಂತೇಳಿ ಮಾಡ್ತಾಯಿದ್ದೀನಿ.
ನನಗೆ ಇಷ್ಟ ಆಗದಿರೋ ಕೆಲಸ ಅಂದರೆ ಕಿಚನಲ್ಲಿ ಪಾತ್ರೆ ವಾಶ್ ಮಾಡೋದು. ನಂತರ ಯಾರಿಗೆಲ್ಲ ಕಿಚನಲ್ಲಿ ಪಾತ್ರೆ ವಾಶ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂತೇಳಿ ಕಾಮೆಂಟ್ ಮಾಡಿ. ಇವಾಗ ರಾಜ್ಮಾ ಕರಿ ಕೂಡ ಮಾಡೋಣ ಅಂತ ಬೆಳಿಗ್ಗೆನೇ ಕಾಳೆಲ್ಲ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಅಂದರೆ ಈ ಬೀನ್ಸ್ಗಳಂತ ಏನು ಕರಿತೀವಿ ಅದನ್ನು ಬೆಳಿಗ್ಗೆನೇ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಇವಾಗ ಅದನ್ನು ಒಂದು 3 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಬೇಡ, ತುಂಬ ಜಾಸ್ತಿ ಬೆಂದರೂ ಕೂಡ ಅಷ್ಟೊಂದಾಗಿ ಚೆನ್ನಾಗಿರಲ್ಲ. ಒಂದು 3 ವಿಷಲ್ ತೊಗೊಂಡ್ರೆ ಇದು ಕರೆಕ್ಟಾಗಿ ಕುಕ್ ಆಗಿಬಿಡತ್ತೆ. ಈ ರಾಜ್ಮಾ ಕರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಜೀ ರೈಸ್ಗಾಗಿರ್ಬೋದು ಅಥವಾ ಗೀ ರೈಸ್ಗಾಗಿರ್ಬೋದು, ಈ ವೈಟ್ ಪಲಾವ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ವೈಟ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು 2ರಿಂದ 3 ವಿಷಲ್ ಆದರೆ ಸಾಕಾಗುತ್ತೆ. ಈ ಕಡೆ ಇದು ವಿಷಲ್ ಕೂಡ ಹಾಕ್ತಾ ಇರಲಿ. ಈ ಕಡೆ ನಾವು ಈ ಕರಿಗೆ ಎಲ್ಲನೂ ಕೂಡ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೋಬೇಕಿತ್ತು. ಅದನ್ನು ಕೂಡ ಇವಾಗಲೇ ಬಿಡಿಸಿಟ್ಕೊಂಡ್ಬಿಡೋಣ ಅಂತೇಳಿ ಆ ಕಡೆ ವಿಷಲ್ ಹಾಕ್ತಿದ್ರೆ ಈ ಕಡೆ ಇದನ್ನು ಕೂಡ ಬಿಡಿಸಿಟ್ಕೊಂಡ್ಬಿಟ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ನಾನು ಹೇಗೆ ಅಂತಂದರೆ ಬೆಳ್ಳುಳ್ಳಿನ ಆಚೆ ಇಡೋದಕ್ಕೆ ಹೋಗೋದಿಲ್ಲ. ಈ ಥರ ಬಿಡಿಸ್ಬಿಟ್ಟು ಫ್ರೀಝರಲ್ಲಿ ಎತ್ತಿಟ್ಕೋತೀನಿ. ಆವಾಗ ನಮಗೆ ಸುಮಾರು ದಿನಗಳ ಕಾಲ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಆಚೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಆ ಬೆಳ್ಳುಳ್ಳಿ ಬೇಗ ಒಣಗ್ದಂಗೆ ಆಗಿಬಿಡತ್ತೆ ಮತ್ತು ಬೇಗ ಬಾಳಿಕೆ ಕೂಡ ಬರಲ್ಲ. ಈ ಬೆಂಡ್ ಥರ ಆಗುತ್ತೆ ನೋಡಿ, ಆ ರೀತಿಯೆಲ್ಲ ಆಗೋಗ್ಬಿಡುತ್ತೆ ಆಚೆ ಇಟ್ಟರೆ, ಬೇಗ ಹಾಳಾಗುತ್ತೆ. ಸೊ ಇವಾಗ ಬೆಳ್ಳುಳ್ಳಿ ರೇಟ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಆ ಲಾಸ್ಟ್ ವೀಕಲ್ಲೆಲ್ಲ. ಅವಾಗೆಲ್ಲ ಸ್ವಲ್ಪ ಆ ಥರ ಎಲ್ಲ ಒಳಗಡೆ ಇಟ್ಟು ಹಾಳಾಯ್ತು ಅಂದರೆ ಬೇಜಾರಾಗ್ಬಿಡತ್ತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಅಷ್ಟೇ ಬೆಳ್ಳುಳ್ಳಿ ಎಲ್ಲ ಯಾವುದೂ ಕೂಡ ಆಚೆ ಇಡೋದಿಲ್ಲ. ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಈ ಥರ ಎಲ್ಲ ಬಿಡಿಸ್ಬಿಟ್ಟು ಫ್ರೀಝರಲ್ಲಿ ಇಟ್ಕೊಂಡ್ರೆ ನನಗೆ ಆರಾಮಾಗಿ 1 ಮಂತ್ವರೆಗೂ ಈ ಬೆಳ್ಳುಳ್ಳಿ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಫ್ರೆಶ್ ಆಗೂ ಕೂಡ ಇರುತ್ತೆ. ಮಾಯ್ಶ್ಚರೈಸರ್ ಏನಿರುತ್ತೆ ಅದರಲ್ಲಿ ಹಾಗೇ ಇರುತ್ತೆ, ಅಂದರೆ ಒಣಗ್ದಂಗೆಲ್ಲ ಆಗೋದಿಲ್ಲ. ನಾನಿಲ್ಲಿ ಈ ರಾಜ್ಮಾ ಕರಿ ಮಾಡೋದಕ್ಕೆ ಮೀಡಿಯಮ್ ಸೈಜ್ದು 1 ಈರುಳ್ಳಿನ ಬಳಸ್ತಾ ಇದ್ದೀನಿ. ನೀವೇನಾದ್ರು ಜನ ಜಾಸ್ತಿ ಇರ್ತೀರ ಅಂದರೆ ನೋಡಿಕೊಂಡು ಹೆಚ್ಚು ಅಥವಾ ಕಡಿಮೆನ ಮಾಡ್ಕೊಳ್ಳಿ. ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ವ, ಹಾಗಾಗಿ ನಾನು ವೀಡಿಯೋನ ಸರಿಗೆ ಅಪ್ಲೋಡೇ ಮಾಡ್ತಾ ಇರಲಿಲ್ಲ. ಸತ್ತತ್ರ ಒಂದು ಮಂತ್ ಆಗ್ತಾನೆ ಬರ್ತಾ ಇದೆ ವೀಡಿಯೋ ಅಪ್ಲೋಡ್ ಮಾಡಿ. ಇನ್ಮೇಲೆ ಆ ರೀತಿಯಾಗಿ ಮಾಡೋದಿಲ್ಲ. ಆದಷ್ಟು ಒಂದು 3 ಡೇಸ್ಗೆ 1 ವೀಡಿಯೋನಾದ್ರು ಕಂಪಲ್ಸರಿಗೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಅವರು ಕೂಡ ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 1 ಟೊಮೊಟೊನ ತೊಗೊಂಡು ಈ ಥರ ಉದ್ದತ್ತಾಗಿ ಕಟ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊತಾ ಇದ್ದೀನಿ. ಈ ಗ್ರೇವಿಗೆ ಸ್ವಲ್ಪ ಪ್ಯೂರಿ ಮಾಡಿ ಹಾಕೋದ್ರಿಂದ ಟೊಮೊಟೊನ ತುಂಬ ರುಚಿಯಾಗಿ ಬರುತ್ತೆ ಗ್ರೇವಿ. ಹಾಗಾಗಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೋಬೇಕು. ನಂತರ ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಇದೆಲ್ಲನೂ ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ಹಸಿ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ನಾನು ಆವಾಗಲೇ ಕಾಳೆಲ್ಲ ಬೇಯಕ್ಕೆ ಇಟ್ಕೊಂಡಿದ್ನಲ್ಲ, ಅದು ಕೂಡ ಚೆನ್ನಾಗಿ ಕುಕ್ ಆಗಿದೆ. ಈ ಥರ ಇಷ್ಟು ಕುಕ್ ಆದರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ವ ಈ ಟೊಮೊಟೊನ, ಅದನ್ನು ಕೂಡ ಸೇರಿಸ್ಕೊಂಡು ಅದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆದಷ್ಟು ಇದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆಯಿಲೆಲ್ಲ ಸೈಡಲ್ಲಿ ಚೆನ್ನಾಗಿ ಬಿಡಬೇಕು. ನಾವು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ಇದಕ್ಕೆ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಹೆಚ್ಚು ಅಥವಾ ಕಡಿಮೆನ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಈ ಮಸಾಲೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಸಾಂಬಾರು ಪುಡಿ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಅಂತಂದರೆ ನೀವು ಬರೀ ಗರಂ ಮಸಾಲೆ ಕೂಡ ಹಾಕಿ ಮಾಡ್ಕೋಬೋದು. ಇಲ್ಲ ಗರಂ ಮಸಾಲೆ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಅಂತಂದರೆ ನೀವು ಬರೀ ಸಾಂಬಾರು ಪುಡಿ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಇವೆರಡೂ ಇಲ್ಲ ಅಂದರೂ ಕೂಡ ಈ ರಾಜ್ಮಾ ಕರಿ ಮಾಡೋದಕ್ಕೆ ಅಂತಲೇ ಆಚೆ ಅಲ್ಲ ಅಂದರೆ ಔಟ್ಸೈಡಲ್ಲೆಲ್ಲ ಪೌಡ್ರ್ಗಳು ಸಿಗುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಬಳಸಿ ಮಾಡ್ಕೋಬೋದು. ಬಟ್ ನ್ಯಾಚುರಲಾಗಿ ಈ ರೀತಿ ಬೇಕು ಅಂತಂದರೆ ಇಷ್ಟೇ ಹಾಕಿ ಕೂಡ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಹೇಗೆ ಬೇಕು ಹಂಗೆ ನೋಡಿಕೊಂಡು ಯಾವ್ದು ಬೇಡ ಅದನ್ನು ಸ್ಕಿಪ್ ಕೂಡ ಮಾಡಿಕೊಂಡು
ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಕೂಡ ಇಲ್ಲಿ ಮಾಡ್ಕೋಬೋದು. ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇಲ್ಲಿ ಕೊನೆಯಲ್ಲಿ ನಾನು ಒಂದು ಪಲಾವ್ ಎಲೆ ಮತ್ತು ಒಂದು ಸ್ಟಾರು ಒಂದು ಸ್ವಲ್ಪ ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ಅದರಲ್ಲಿರುವಂಥ ಅರೋಮ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಈ ಥರ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇದಕ್ಕೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ನಿಮಗೆ ಇದು ಇವಾಗ ನೋಡೋಕ್ಕೆ ತುಂಬ ತೆಳುವಾಗಿದೆ ಅಂತ ಅನಿಸ್ತಿದೆ, ಬಟ್ ಇದನ್ನು ಚೆನ್ನಾಗಿ ಕುದಿಬೇಕು. ಅದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ, ಆವಾಗ ಅದು ರೈಸಿಗೆ ಕರೆಕ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅದು ಕುದ್ದಾದ್ಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಇವಾಗ ನಾವು ಸ್ವಲ್ಪ ತಿಕ್ಕಾಗಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ಬಿಟ್ರೆ ಕುದ್ದಾದ್ಮೇಲೆ ಮತ್ತೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ರೈಸ್ ತಿನ್ನೋದಕ್ಕೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ಅದೆಲ್ಲ ಚಪಾತಿಗೆ ಚೆನ್ನಾಗಿರುತ್ತೆ, ರೈಸಿಗೆಲ್ಲ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈ ಕುಕ್ ಮಾಡೋ ಟೈಮಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ರೆ ಅದು ಕುದ್ದಾದ್ಮೇಲೆ ಸ್ವಲ್ಪ ಕರೆಕ್ಟಾಗಿ ಬರುತ್ತೆ. ಆವಾಗ ನಮಗೆ ಅದು ರೈಸಿಗೂ ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಕರ್ರಿ ರೆಡಿನೇ ಆಗೋಗ್ಬಿಡುತ್ತೆ. ಈ ನಿಮಗೇನಾದರೂ ಈ ಬ್ಲಾಗ್ಸ್ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿತ್ತು ಕಂಟೆಂಟ್ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬಿಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ನನ್ನ ಬ್ಲಾಗ್ಸ್ನ ನೋಡಲಿ ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋಸ್ಗಳಲ್ಲಿ. ಥ್ಯಾಂಕ್ ಯು.